ಸಿನಿಮಾ ರಂಗದ ಗಣ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ಶಿವಣ್ಣ ಏನು ಮಾತಾಡಿದ್ರು ಅನ್ನೋದನ್ನ ತಾವು ಗಮನಿಸಿದ್ರಿ. ಈಗ ಇನ್ನೂ ಅನೇಕ ನಟ ನಟಿಯರು ದರ್ಶನ್ ವಿಚಾರವಾಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸರಿಗಮ ವಿಜಯ್ ಅವರು ಮಾತಾಡಿದ್ದಾರೆ. ನಟಿ ತನಿಷಾ ಅವರು, ನಟ ಧರ್ಮ ಕೀರ್ತಿರಾಜ್ ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಾನು ನೋಡ್ದಂಗೆ ಐ ಥಿಂಕ್ ನಾವು ಅವರು ತೋಟಕ್ಕೆಲ್ಲ ಹೋಗ ಹಾರ್ಸ್ ರೈಡಿಂಗ್ ಮಾಡೋವಾಗ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಬಿಟ್ಟಿದ್ರು ಹಾರ್ಸ್ ರೈಡಿಂಗ್ ಬಿಕಾಸ್ ಆಫ್ ಬ್ಯಾಕ್ ಪೇನು. ಆಮೇಲೆ ಫೈಟ್ ಅಂತ ಬಂದಾಗ ಅವರು ಈ ರೋಪ್ ಶಾಟಲ್ಲಿ ಹಾಕಿದಾಗ ಫೈಟ್ ಮುಗಿಸಿದ ತಕ್ಷಣ ಆ ರೋಪೆಲ್ಲ ತೆಗೆದಿದ ತಕ್ಷಣ ಒಂದು ಸ್ಪ್ರೇ ಹಾಕೋದು, ಬಾಂಬ್ ಹಾಕೋದು ಇದೆಲ್ಲ ಆಯಿತು. ಆ್ಯಂಡ್ ಅದೆಲ್ಲ ನೋಡಿದ್ದೀನಿ. ನಾನು ಬೈಕ್ ರೈಡ್ಸೆಲ್ಲ ಹೋದಾಗ ಯೂಸ್ ಟು ಟೇಕ್ 150 ಕಿಲೋಮೀಟರ್ಸ್ ಬ್ರೇಕು, ಒಂದೊಂದು ಬ್ರೇಕು, ಯಾಕಂದರೆ ಅದು ಬ್ಯಾಕ್ ಪೇನ್ ಥರ ಬರ್ತಿತ್ತು. ಸೊ ಅದು ಯಾವತ್ತೋ ಒಂದು ದಿನ ಅದಾಗಿದ್ದು ಇವತ್ತು ಅಷ್ಟೊಂದು ಕಾಡ್ತಾ ಇದೆ. ನಮ್ಮ ತಂದೆಯವ್ರಿಗೂ ಅದಾಗಿತ್ತು ನೀ ಪೇನು. ಅಶ್ವಮೇಧ ಟೈಮಲ್ಲಿ ಬಿದ್ದಾಗ ನಮ್ಮ ತಂದೆಯವರು ನೀ ಹರ್ಟ್ ಆಗಿದ್ದು ಇವತ್ತಿನವರೆಗೂ ಆ ನೀ ಪೇನ್ ಅಲ್ಲಲ್ಲೇ ಕಾಡುತ್ತೆ. ಸೊ ಅದೇ ಥರ ದರ್ಶನ್ ಸರ್ಗೆ ಆಗಿದ್ದು ಆಬ್ವಿಯಸ್ಲಿ ಬೇಜಾರಾಗ್ತಾಯಿದೆ. ಆ್ಯಂಡ್ ಕಾನೂನಿದೆ, ಇಟ್ಸ್ ಇನ್ ದ ಕೋರ್ಟ್. ಆ್ಯಂಡ್ ಎಲ್ಲರೂ ಬೇಡ್ಕೊಳೋದು ಒಂದೇ, ಎಲ್ಲ ಬೇಗ ಆದಷ್ಟು ಬೇಗ ಅವ್ರಿಗೆ ಇದರಿಂದ ಮುಕ್ತಿ ಸಿಕ್ಬಿಡಲಿ. ಆ್ಯಂಡ್ ವಾಟ್ ಎವರ್ ದ ಕೋರ್ಟ್ ಡಿಸೈಡ್ಸ್ ನಾವೆಲ್ಲ ಅದಕ್ಕೆ ತಗಲೇಬಾಗಲೇಬೇಕು. ಬಟ್ ಜಸ್ಟ್ ಹೋಪಿಂಗ್ ದಟ್, ಯಾಕಂದರೆ ತುಂಬ ಒಳ್ಳೆಯ ಗುಣಗಳಿದ್ದಾರೆ ಅವ್ರದ್ದು. ನಾನು ನೋಡಿದ್ದೀನಿ, ತುಂಬ ಹತ್ರದಿಂದ ನೋಡಿದ್ದೀನಿ. ನಾವು ಐ ಸ್ಪೆಂಟ್ ಇಯರ್ಸ್ ಟುಗೆದರ್ ವಿತ್ ಹಿಮ್, ಲೈಕ್ ಇನ್ ನವಗ್ರಹ ಶುರು ಆದಾಗಿಂದ. ಸೊ ಐ ಥಿಂಕ್ ಅದೆಲ್ಲ ಸ್ವಲ್ಪ ಓವರ್ ಶ್ಯಾಡೋ ಆಗ್ಬಿಡೈತೆ. ಅವ್ರು ಒಳ್ಳೆಯದೆಲ್ಲ ಎಲ್ಲೋ ಒಂದು ಕಡೆ ಪಕ್ಕ ಬರೀ ಇದು ಮಾತ್ರ ತುಂಬ ಹೈಲೈಟ್ ಆಗ್ಬಿಡೈತೆ, ಕಾಣ್ತಾ ಇದೆ. ಸೊ ಅದೊಂದು ಬೇಜಾರು, ಯಾಕಂದರೆ ಅವ್ರು ಮಾಡಿದ ಒಳ್ಳೇದು ಎಲ್ಲೂ ಆಚೆ ಬಂದಿಲ್ಲ ಜಾಸ್ತಿ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ, ಅವ್ರ ಅಭಿಮಾನಿಗಳು ಗೊತ್ತು, ಆಮೇಲೆ ಹಲವಾರು ಯಾರ್ಯಾರು ಸಹಾಯ ಪಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು. ಸೊ ಐ ಓನ್ಲಿ ವಿಶ್ ಇದರಿಂದ ಅವ್ರು ಬೇಗ ಆಚೆ ಬರಲಿ ಅಂತ ನಾನು ಬೇಡ್ಕೊಂಡು. ಸೊ ನಾನು ನೋಡ್ದಂಗೆ ಐ ಥಿಂಕ್ ನಾವು ಅವರು ತೋಟಕ್ಕೆಲ್ಲ ಹೋಗ ಹಾರ್ಸ್ ರೈಡಿಂಗ್ ಮಾಡೋವಾಗ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಬಿಟ್ಟಿದ್ರು ಹಾರ್ಸ್ ರೈಡಿಂಗ್ ಬಿಕಾಸ್ ಆಫ್ ಬ್ಯಾಕ್ ಪೇನು. ಆಮೇಲೆ ಫೈಟ್ ಅಂತ ಬಂದಾಗ ಅವರು ಈ ರೋಪ್ ಶಾಟಲ್ಲಿ ಹಾಕಿದಾಗ ಫೈಟ್ ಮುಗಿಸಿದ ತಕ್ಷಣ ಆ ರೋಪ್ ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೀನು ಸಿಕ್ಕಿದ. ದರ್ಶನ್ ಡಿಸ್ಚಾರ್ಜ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ದರ್ಶನ್ ಡಿಸ್ಚಾರ್ಜ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ದರ್ಶನ್ ಈಗಾಗಲೇ ಡಿಸ್ಚಾರ್ಜ್ ಆಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. BGS ಆಸ್ಪತ್ರೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಂದಿದ್ದಾರೆ. ದರ್ಶನ್ ಅವರನ್ನ ಕರೆದೊಯ್ಯೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಷ್ಟೇ ಆಗಮಿಸಿದ್ದಾರೆ. ಈ ಕೆಲ ಹೊತ್ತು ಮುಂಚೆ ನಟ ಧನ್ವೀರ್ ಬಂದಿದ್ರು. ಈಗ BGS ಆಸ್ಪತ್ರೆಗೆ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ದರ್ಶನನ್ನ ಕರೆದೊಯ್ಯಲು ವಿಜಯಲಕ್ಷ್ಮಿ ಬಂದಿರೋದು. ಸಿನಿಮಾ ರಂಗದ ಗಣ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ಶಿವಣ್ಣ ಏನು ಮಾತಾಡಿದ್ರು ಅನ್ನೋದನ್ನ ತಾವು ಗಮನಿಸಿದ್ರಿ. ಈಗ ಇನ್ನೂ ಅನೇಕ ನಟ ನಟಿಯರು ದರ್ಶನ್ ವಿಚಾರವಾಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸರಿಗಮ ವಿಜಯ್ ಅವರು ಮಾತಾಡಿದ್ದಾರೆ. ನಟಿ ತನಿಷಾ ಅವರು, ನಟ ಧರ್ಮ ಕೀರ್ತಿರಾಜ್ ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಾನು ನೋಡ್ದಂಗೆ ಐ ಥಿಂಕ್ ನಾವು ಅವರು ತೋಟಕ್ಕೆಲ್ಲ ಹೋಗ ಹಾರ್ಸ್ ರೈಡಿಂಗ್ ಮಾಡೋವಾಗ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಬಿಟ್ಟಿದ್ರು ಹಾರ್ಸ್ ರೈಡಿಂಗ್ ಬಿಕಾಸ್ ಆಫ್ ಬ್ಯಾಕ್ ಪೇನು. ಆಮೇಲೆ ಫೈಟ್ ಅಂತ ಬಂದಾಗ ಅವರು ಈ ರೋಪ್ ಶಾಟಲ್ಲಿ ಹಾಕಿದಾಗ ಫೈಟ್ ಮುಗಿಸಿದ ತಕ್ಷಣ ಆ ರೋಪೆಲ್ಲ ತೆಗೆದಿದ ತಕ್ಷಣ ಒಂದು ಸ್ಪ್ರೇ ಹಾಕೋದು, ಬಾಂಬ್ ಹಾಕೋದು ಇದೆಲ್ಲ ಆಯಿತು. ಆ್ಯಂಡ್ ಅದೆಲ್ಲ ನೋಡಿದ್ದೀನಿ. ನಾನು ಬೈಕ್ ರೈಡ್ಸೆಲ್ಲ ಹೋದಾಗ ಯೂಸ್ ಟು ಟೇಕ್ 150 ಕಿಲೋಮೀಟರ್ಸ್ ಬ್ರೇಕು, ಒಂದೊಂದು ಬ್ರೇಕು, ಯಾಕಂದರೆ ಅದು ಬ್ಯಾಕ್ ಪೇನ್ ಥರ ಬರ್ತಿತ್ತು. ಸೊ ಅದು ಯಾವತ್ತೋ ಒಂದು ದಿನ ಅದಾಗಿದ್ದು ಇವತ್ತು ಅಷ್ಟೊಂದು ಕಾಡ್ತಾ ಇದೆ. ನಮ್ಮ ತಂದೆಯವ್ರಿಗೂ ಅದಾಗಿತ್ತು ನೀ ಪೇನು. ಅಶ್ವಮೇಧ ಟೈಮಲ್ಲಿ ಬಿದ್ದಾಗ ನಮ್ಮ ತಂದೆಯವರು ನೀ ಹರ್ಟ್ ಆಗಿದ್ದು ಇವತ್ತಿನವರೆಗೂ ಆ ನೀ ಪೇನ್ ಅಲ್ಲಲ್ಲೇ ಕಾಡುತ್ತೆ. ಸೊ ಅದೇ ಥರ ದರ್ಶನ್ ಸರ್ಗೆ ಆಗಿದ್ದು ಆಬ್ವಿಯಸ್ಲಿ ಬೇಜಾರಾಗ್ತಾಯಿದೆ. ಆ್ಯಂಡ್ ಕಾನೂನಿದೆ, ಇಟ್ಸ್ ಇನ್ ದ ಕೋರ್ಟ್. ಆ್ಯಂಡ್ ಎಲ್ಲರೂ ಬೇಡ್ಕೊಳೋದು ಒಂದೇ, ಎಲ್ಲ ಬೇಗ ಆದಷ್ಟು ಬೇಗ ಅವ್ರಿಗೆ ಇದರಿಂದ ಮುಕ್ತಿ ಸಿಕ್ಬಿಡಲಿ. ಆ್ಯಂಡ್ ವಾಟ್ ಎವರ್ ದ ಕೋರ್ಟ್ ಡಿಸೈಡ್ಸ್ ನಾವೆಲ್ಲ ಅದಕ್ಕೆ ತಗಲೇಬಾಗಲೇಬೇಕು. ಬಟ್ ಜಸ್ಟ್ ಹೋಪಿಂಗ್ ದಟ್, ಯಾಕಂದರೆ ತುಂಬ ಒಳ್ಳೆಯ ಗುಣಗಳಿದ್ದಾರೆ ಅವ್ರದ್ದು. ನಾನು ನೋಡಿದ್ದೀನಿ, ತುಂಬ ಹತ್ರದಿಂದ ನೋಡಿದ್ದೀನಿ. ನಾವು ಐ ಸ್ಪೆಂಟ್ ಇಯರ್ಸ್ ಟುಗೆದರ್ ವಿತ್ ಹಿಮ್, ಲೈಕ್ ಇನ್ ನವಗ್ರಹ ಶುರು ಆದಾಗಿಂದ. ಸೊ ಐ ಥಿಂಕ್ ಅದೆಲ್ಲ ಸ್ವಲ್ಪ ಓವರ್ ಶ್ಯಾಡೋ ಆಗ್ಬಿಡೈತೆ. ಅವ್ರು ಒಳ್ಳೆಯದೆಲ್ಲ ಎಲ್ಲೋ ಒಂದು ಕಡೆ ಪಕ್ಕ ಬರೀ ಇದು ಮಾತ್ರ ತುಂಬ ಹೈಲೈಟ್ ಆಗ್ಬಿಡೈತೆ, ಕಾಣ್ತಾ ಇದೆ. ಸೊ ಅದೊಂದು ಬೇಜಾರು, ಯಾಕಂದರೆ ಅವ್ರು ಮಾಡಿದ ಒಳ್ಳೇದು ಎಲ್ಲೂ ಆಚೆ ಬಂದಿಲ್ಲ ಜಾಸ್ತಿ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ, ಅವ್ರ ಅಭಿಮಾನಿಗಳು ಗೊತ್ತು, ಆಮೇಲೆ ಹಲವಾರು ಯಾರ್ಯಾರು ಸಹಾಯ ಪಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು. ಸೊ ಐ ಓನ್ಲಿ ವಿಶ್ ಇದರಿಂದ ಅವ್ರು ಬೇಗ ಆಚೆ ಬರಲಿ ಅಂತ ನಾನು ಬೇಡ್ಕೊಂಡು. ಸೊ ನಾನು ನೋಡ್ದಂಗೆ ಐ ಥಿಂಕ್ ನಾವು ಅವರು ತೋಟಕ್ಕೆಲ್ಲ ಹೋಗ ಹಾರ್ಸ್ ರೈಡಿಂಗ್ ಮಾಡೋವಾಗ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಬಿಟ್ಟಿದ್ರು ಹಾರ್ಸ್ ರೈಡಿಂಗ್ ಬಿಕಾಸ್ ಆಫ್ ಬ್ಯಾಕ್ ಪೇನು. ಆಮೇಲೆ ಫೈಟ್ ಅಂತ ಬಂದಾಗ ಅವರು ಈ ರೋಪ್ ಶಾಟಲ್ಲಿ ಹಾಕಿದಾಗ ಫೈಟ್ ಮುಗಿಸಿದ ತಕ್ಷಣ ಆ ರೋಪ್ ದರ್ಶನ್ಗೆ
ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದಷ್ಟು. ದರ್ಶನ್ ಡಿಸ್ಚಾರ್ಜ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ದರ್ಶನ್ ಡಿಸ್ಚಾರ್ಜ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ದರ್ಶನ್ ಈಗಾಗಲೇ ಡಿಸ್ಚಾರ್ಜ್ ಆಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. BGS ಆಸ್ಪತ್ರೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಂದಿದ್ದಾರೆ. ದರ್ಶನ್ ಅವರನ್ನ ಕರೆದೊಯ್ಯೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಷ್ಟೇ ಆಗಮಿಸಿದ್ದಾರೆ. ಈ ಕೆಲ ಹೊತ್ತು ಮುಂಚೆ ನಟ ಧನ್ವೀರ್ ಬಂದಿದ್ರು. ಈಗ BGS ಆಸ್ಪತ್ರೆಗೆ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ದರ್ಶನ್ ಅನ್ನ ಕರೆದೊಯ್ಯಲು ವಿಜಯಲಕ್ಷ್ಮಿ ಬಂದಿರೋದು. ಸಿನಿಮಾ ರಂಗದ ಗಣ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ಶಿವಣ್ಣ ಏನ್ ಮಾತಾಡಿದ್ರು ಅನ್ನೋದನ್ನ ತಾವು ಗಮನಿಸಿದ್ರಿ. ಈಗ ಇನ್ನೂ ಅನೇಕ ನಟ ನಟಿಯರು ದರ್ಶನ್ ವಿಚಾರವಾಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸರಿಗಮ ವಿಜಯ್ ಅವರು ಮಾತಾಡಿದ್ದಾರೆ. ನಟಿ ತನಿಷಾ ಅವರು, ನಟ ಧರ್ಮ ಕೀರ್ತಿರಾಜ್ ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಾನು ನೋಡ್ದಂಗೆ ಐ ಥಿಂಕ್ ನಾವು ಅವರು ತೋಟಕ್ಕೆಲ್ಲ ಹೋಗ ಹಾರ್ಸ್ ರೈಡಿಂಗ್ ಮಾಡೋವಾಗ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಬಿಟ್ಟಿದ್ರು ಹಾರ್ಸ್ ರೈಡಿಂಗ್ ಬಿಕಾಸ್ ಆಫ್ ಬ್ಯಾಕ್ ಪೇನು. ಆಮೇಲೆ ಫೈಟ್ ಅಂತ ಬಂದಾಗ ಅವರು ಈ ರೋಪ್ ಶಾಟಲ್ಲಿ ಹಾಕಿದಾಗ ಫೈಟ್ ಮುಗಿಸಿದ ತಕ್ಷಣ ಆ ರೋಪೆಲ್ಲ ತೆಗೆದಿದ ತಕ್ಷಣ ಒಂದು ಸ್ಪ್ರೇ ಹಾಕೋದು, ಬಾಂಬ್ ಹಾಕೋದು ಇದೆಲ್ಲ ಇತ್ತು. ಆ್ಯಂಡ್ ಅದೆಲ್ಲ ನೋಡಿದ್ದೀನಿ. ನಾನು ಬೈಕ್ ರೈಡ್ಸೆಲ್ಲ ಹೋದಾಗ ಯೂಸ್ ಟು ಟೇಕ್ 150 ಕಿಲೋಮೀಟರ್ಸ್ ಬ್ರೇಕು, ಒಂದೊಂದು ಬ್ರೇಕು, ಯಾಕಂದರೆ ಅದು ಬ್ಯಾಕ್ ಪೇನ್ ಥರ ಬರ್ತಿತ್ತು. ಸೊ ಅದು ಯಾವತ್ತೋ ಒಂದು ದಿನ ಅದಾಗಿದ್ದು ಇವತ್ತು ಅಷ್ಟೊಂದು ಕಾಡ್ತಾ ಇದೆ. ನಮ್ಮ ತಂದೆಯವ್ರಿಗೂ ಅದಾಗಿತ್ತು ನೀ ಪೇನು. ಅಶ್ವಮೇಧ ಟೈಮಲ್ಲಿ ಬಿದ್ದಾಗ ನಮ್ಮ ತಂದೆಯವರು ನೀ ಹರ್ಟ್ ಆಗಿದ್ದು ಇವತ್ತಿನವರೆಗೂ ಆ ನೀ ಪೇನ್ ಅಲ್ಲಲ್ಲೇ ಕಾಡುತ್ತೆ. ಸೊ ಅದೇ ಥರ ದರ್ಶನ್ ಸರ್ಗೆ ಆಗಿದ್ದು ಆಬ್ವಿಯಸ್ಲಿ ಬೇಜಾರಾಗ್ತಾಯಿದೆ. ಆ್ಯಂಡ್ ಕಾನೂನಿದೆ, ಇಟ್ಸ್ ಇನ್ ದ ಕೋರ್ಟ್. ಆ್ಯಂಡ್ ಎಲ್ಲರೂ ಬೇಡ್ಕೊಳೋದು ಒಂದೇ, ಎಲ್ಲ ಬೇಗ ಆದಷ್ಟು ಬೇಗ ಅವ್ರಿಗೆ ಇದರಿಂದ ಮುಕ್ತಿ ಸಿಕ್ಬಿಡಲಿ. ಆ್ಯಂಡ್ ವಾಟ್ ಎವರ್ ದ ಕೋರ್ಟ್ ಡಿಸೈಡ್ಸ್ ನಾವೆಲ್ಲ ಅದಕ್ಕೆ ತಗಲೇಬಾಗಲೇಬೇಕು. ಬಟ್ ಜಸ್ಟ್ ಹೋಪಿಂಗ್ ದಟ್, ಯಾಕಂದರೆ ತುಂಬ ಒಳ್ಳೆಯ ಗುಣಗಳಿದ್ದಾರೆ ಅವ್ರದ್ದು. ನಾನು ನೋಡಿದ್ದೀನಿ, ತುಂಬ ಹತ್ರದಿಂದ ನಾನು ನೋಡಿದ್ದೀನಿ. ನಾವು ಐ ಸ್ಪೆಂಟ್ ಇಯರ್ಸ್ ಟುಗೆದರ್ ವಿತ್ ಹಿಮ್, ಲೈಕ್ ಇನ್ ನವಗ್ರಹ ಶುರು ಆದಾಗಿಂದ. ಸೊ ಐ ಥಿಂಕ್ ಅದೆಲ್ಲ ಸ್ವಲ್ಪ ಓವರ್ ಶ್ಯಾಡೋ ಆಗ್ಬಿಡೈತೆ. ಅವ್ರು ಒಳ್ಳೆಯದೆಲ್ಲ ಎಲ್ಲೋ ಒಂದು ಕಡೆ ಪಕ್ಕ ಬರೀ ಇದು ಮಾತ್ರ ತುಂಬ ಹೈಲೈಟ್ ಆಗ್ಬಿಡೈತೆ, ಕಾಣ್ತಾ ಇದೆ. ಸೊ ಅದೊಂದು ಬೇಜಾರು, ಯಾಕಂದರೆ ಅವ್ರು ಮಾಡಿದ ಒಳ್ಳೇದು ಎಲ್ಲೂ ಆಚೆ ಬಂದಿಲ್ಲ ಜಾಸ್ತಿ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ, ಅವ್ರ ಅಭಿಮಾನಿಗಳು ಗೊತ್ತು, ಆಮೇಲೆ ಹಲವಾರು ಯಾರ್ಯಾರು ಸಹಾಯ ಪಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು. ಸೊ ಐ ಓನ್ಲಿ ವಿಶ್ ಇದರಿಂದ ಅವ್ರು ಬೇಗ ಆಚೆ ಬರಲಿ ಅಂತ ನಾನು ಬೇಡ್ಕೊಂಡೆ. ಸೊ ನಾನು ನೋಡ್ದಂಗೆ ಐ ಥಿಂಕ್ ನಾವು ಅವರು ತೋಟಕ್ಕೆಲ್ಲ ಹೋಗ ಹಾರ್ಸ್ ರೈಡಿಂಗ್ ಮಾಡೋವಾಗ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಬಿಟ್ಟಿದ್ರು ಹಾರ್ಸ್ ರೈಡಿಂಗ್ ಬಿಕಾಸ್ ಆಫ್ ಬ್ಯಾಕ್ ಪೇನು. ಆಮೇಲೆ ಫೈಟ್ ಅಂತ ಬಂದಾಗ ಅವರು ಈ ರೋಪ್ ಶಾಟಲ್ಲಿ ಹಾಕಿದಾಗ ಫೈಟ್ ಮುಗಿಸಿದ ತಕ್ಷಣ ಆ ರೋಪ್. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದಷ್ಟು.